ಇದೇ ಚಾಕುವಿಂದ ನೀನು ಲಕ್ಷ್ಮಿನ ಸಾಯಿಸ್ಬೇಕು. ಇದು ಸಾಮಾನ್ಯ ಚಾಕು ಅಲ್ಲ, ಸಾಣೆ ಇರಿಸಿ ವಿಷದ ಲೇಪನ ಮಾಡಿರೋದು. ಇದರಿಂದ ನೀನು ಲಕ್ಷ್ಮಿಗೆ ತಿವಿದ್ರೆ ಅರ್ಧ ಗಂಟೆಗೆ ಹೋಗೋ ಜೀವ 5 ನಿಮಿಷಕ್ಕೆ ಹೋಗುತ್ತೆ. ನೀನು ಅವಳಿಗೆ ಒಂದ್ಸಾರಿ ತಿವಿದ್ಮೇಲೆ 3 ಸಾರಿ ಅವಳು ಬದುಕಿದಾಳೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊರಡು. ಯಾಕಂದ್ರೆ ಅವಳು ಸತ್ಲು ಅನ್ಕೊಳ್ಳೋ ಅಷ್ಟರಲ್ಲೇ ಅವಳು ಮತ್ತೆ ಮತ್ತೆ ಬದುಕಿ ಬರ್ತಾ ಇದ್ದಾಳೆ. ಹೇಳಿದ ಅರ್ಥ ಆಯ್ತಾ? ಆಯ್ತು ಮೇಡಮ್, ಆದಷ್ಟು ಬೇಗ ಲಕ್ಷ್ಮಿ ಸತ್ಲು ಅನ್ನೋ ಗುಡ್ ನ್ಯೂಸು ನಿಮ್ಮನ್ನು ತಲುಪತ್ತೆ. ಅಲ್ಲ ಮಂದಿರ, ಹೋಗಿ ಹೋಗಿ ಆ ಚಿಲ್ಟು ಹುಡುಗಗೆ ಲಕ್ಷ್ಮೀನ ಸಾಯಿಸು ಅಂತ ಡೀಲ್ ಕೊಟ್ಟಿದ್ಯಲ್ಲ, ಯಾಕೋ ನಂಗೆ ಸರಿ ಕಾಣ್ತಿಲ್ಲ. ಇಂಥ ದೊಡ್ಡ ದೊಡ್ಡ ಡೀಲ್ಗಳನ್ನು ಕೊಡೋದು ಇಂಥ ಚಿಂಟುಗಳಿಗೆ. ಯಾಕಂದ್ರೆ ಇವ್ರಿಗೆ ಜೀವನದಲ್ಲಿ ಏನೂ ಇರಲ್ಲ, ದುಡ್ಡು ಅನ್ನೋದು ಇವ್ರ ಕಣ್ಣು ಮುಚ್ಚಿಬಿಟ್ಟಿರತ್ತೆ. ಹಾಗೆ ಇವನಿಗೂ ಕೂಡ. ಹಾಗಾಗಿ ಇವನು ಲಕ್ಷ್ಮಿನ ಕೊಂದೇ ಕೊಲ್ತಾನೆ. ಲಕ್ಷ್ಮಿ, ಈಗ ನಿನ್ನ ಸಾವಿಗೆ ಮುಹೂರ್ತ ಇಟ್ಟಿದ್ದೀನಿ. ನೆಕ್ಸ್ಟು ಇದು ಗಂಡ ಮತ್ತೆ ಮಕ್ಕಳಿಗಿಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಅದೇ 2 ನಂಬರ್ ಬಗ್ಗೆ ಕೇಳಿದ್ನಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ? ನೀವು ಕೊಟ್ಟಿರೋ 2 ನಂಬರ್ ಕೂಡ ಯೂಸ್ ಆಗ್ತಿಲ್ಲ ಸರ್, ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ. ಲೊಕೇಶನ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದೇನಾದರೂ ಗೊತ್ತಾಗುತ್ತಾ? ಆ 2 ನಂಬರು ಕೂಡ ರಾಜಾಜಿನಗರ ಟವರಲ್ಲಿ ಸ್ವಿಚ್ ಆಫ್ ಆಗಿದೆ. ಆ ನಂಬರ್ ಆನ್ ಆದ್ರೇ ನಮಗೆ ಡೀಟೇಲ್ಸ್ ಸಿಗೋದು, ಇಲ್ಲಾಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಈಗ ಏನು ಮಾಡೋದು ಸರ್? ಆ ನಂಬರ್ ಆನ್ ಆಗಿದ್ದ ತಕ್ಷಣ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಸರ್. ತುಂಬ ಇಂಪಾರ್ಟೆಂಟ್ ಸರ್, ಸ್ವಲ್ಪ ಬೇಗ ಟ್ರೈ ಮಾಡಿ ಸರ್. ನನಗೆಲ್ಲ ಅರ್ಥ ಆಗುತ್ತೆ, ಆದರೆ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ. ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ? ಸರಿ ಸರ್, ಅವ್ರು ಯಾವಾಗಲೇ ಮೊಬೈಲ್ ಆನ್ ಮಾಡಿದ್ರು ನನಗೆ ಇನ್ಫಾರ್ಮೇಷನ್ ಕೊಡಿ ಸರ್. ತಗೊಳ್ಳಿ, ಇಟ್ಕೊಳ್ಳಿ. ಏನು ಸರ್ ಇಷ್ಟೆಷ್ಟು ಕೊಡ್ತಿದ್ದೀರಾ? ಆ ನಂಬರ್ ಡೀಟೇಲ್ಸ್ ಎಲ್ಲ ಇಲ್ಲಿಗೆಲ್ಲ ಕೊಡೋ ಹಾಗಿಲ್ಲ. ಹೆಚ್ಚು ಕಡಿಮೆ ಆದರೆ ನನ್ನ ಕೆಲಸ ಕಳ್ಕೊಂಡು ಜೈಲಿಗೆ ಹೋಗ್ಬೇಕಾಗುತ್ತೆ. ನಾನು ರಿಸ್ಕ್ ತೊಗೊಂಡು ಇಷ್ಟೆಲ್ಲ ಮಾಡ್ತಿದ್ದೀನಿ, ಆದರೆ ನೀವು ಇಷ್ಟೆಷ್ಟು ಕೊಡ್ತಿದ್ದೀರಲ್ಲ. ಕೆಲಸ ಆದಮೇಲೆ ಜಾಸ್ತಿನೇ ಕೊಡ್ತೀನಿ, ತಗೊಳ್ಳಿ ಸರ್. ಓಕೆ ಸರ್, ನಾನೇನು ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಹೇಳೋಣ. ಮೀರಾ, 2 ನಂಬರ್ ಇನ್ನೂ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ. ಪದೇ ಪದೇ ಕೈಲಾಗ್ದಿರೋ ಒಂಥರ ಆಗಿಲ್ಲ, ಹೋಗಿಲ್ಲ, ಬಂದಿಲ್ಲ ಅಂತ ಹೇಳೋದಕ್ಕೆ ಫೋನ್ ಮಾಡಬೇಡ. ಮೀರಾ, ಸತ್ಯವಾಗ್ಲೂ ನಾನು ಪ್ರಯತ್ನ ಪಡ್ತಿದ್ದೀನಿ. ಆ 2 ನಂಬರು ಸ್ವಿಚ್ ಆಫ್ ಆಗಿದೆ, ನಾನೇನು ಮಾಡಲಿ ಹೇಳು? ಆದಷ್ಟು ಬೇಗ ಆ 2 ನಂಬರ್ನ ಟ್ರೇಸ್ ಔಟ್ ಮಾಡ್ತೀನಿ. ನೀನು ಸ್ವಲ್ಪ ಸಮಾಧಾನವಾಗಿರು. ನೀನು ಹೇಳ್ದಾಗ ಮಾಡೋ ಅಷ್ಟರಲ್ಲಿ ರಾಗ ಹುಷಾರಾಗಿ ಬಂದು ಮುದುಕಿ ಹೇಳ್ದಾಗೆ ನನ್ನನ್ನು ಊರಿಂದ ಆಚೆಗೆ ಹಾಕ್ತಾರೆ. ಆಗ ನಿನಗೆ ನೆಮ್ಮದಿನಾ? ಮೀರಾ, ನಾನು ಇರೋವರೆಗೂ ಅದೆಲ್ಲ ಸಾಧ್ಯ ಇಲ್ಲ. ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀನು ಸ್ವಲ್ಪ ಸಮಾಧಾನವಾಗಿರು, ಆಯ್ತಾ? ಏಯ್ ನೀಲ್ಕಂಠ, ನಸ್ಕುನಿ ಆಟ ಆಡ್ತೀಯ. ನನ್ನ ಮಗನೇ, ನನ್ನ ಕೈಗೆ ಸಿಕ್ಕು ನಿನ್ನನ್ನು ಜೀವಂತ ಉಳಿಸಲ್ಲ.
ಎಕ್ಸ್ಕ್ಯೂಸ್ ಮೀ. ಸೂರ್ಯ ಅಂದ್ರೆ ನಾನೇ. ನೀವು? ನಾನು ಮೀರಾ ಅವ್ರು ಕಳ್ಸಿಕೊಟ್ಟಿರೋ ವ್ಯಕ್ತಿ. ನಿಮ್ಮ ಹೆಸರು? ಕಿರಣ್ ಅಂತ. ನಿಮಗೆ ಲಕ್ಷ್ಮೀ ರೂಮೀರ್ ಅವರು ಏನಾಗಬೇಕು? ದೊಡ್ಡಮ್ಮ ಚಿಕ್ಕಮ್ಮ ಆಗ್ಬೇಕು. ಅದೆಲ್ಲ ಬಿಡಿ ಸರ್. ನನ್ನ ಲಕ್ಷ್ಮೀ ದೊಡ್ಡಮ್ಮ ಎಲ್ಲಿದ್ದಾರೆ, ಹೇಗಿದ್ದಾರೆ? ನಾನು ಅವ್ರನ್ನ ಈಗಲೇ ನೋಡಬೇಕು. ದಯವಿಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಸರ್, ಪ್ಲೀಸ್. ನೋಡಿ, ಅವ್ರು ಎಲ್ಲಿದ್ದಾರೆ ನನಗೂ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ. ನಾನು ಹುಡುಕ್ತಾ ಇದ್ದೀನಿ. ಮತ್ತೆ ನನ್ನನ್ನು ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ರಿ? ಅದಕ್ಕೆ ಕಾರಣ ಇದೆ, ಬನ್ನಿ. ಕಾರಣ ಇದೆ ಅಂತ ಹೇಳಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಅದು ಕುತ್ರ ಈ ಆಶ್ರಮದಲ್ಲಿದೆ. ನಿಮ್ಮ ದೊಡ್ಡಮ್ಮ ಈ ಆಶ್ರಮದಲ್ಲಿದ್ದಾರೆ. ನಾನು ಅವ್ರನ್ನ ನೋಡಿದಾಗ ಈ ಆಶ್ರಮದವ್ರು ಬಳಸೋ ಥರ ಸೀರೆನೇ ಉಟ್ಕೊಂಡಿದ್ದೆ. ಶಿರಡಿ ಸುತ್ತಮುತ್ತ ಆ ಥರ ಸೀರೆ ಉಟ್ಕೊಳ್ಳೋದು ಈ ಆಶ್ರಮದಲ್ಲಿ ಮಾತ್ರ. ಹಾಗಾಗಿ ನಿಮ್ಮ ಲಕ್ಷ್ಮೀ ದೊಡ್ಡಮ್ಮ ಇಲ್ಲೇ ಇರ್ತಾರೇನೋ ನಂಬಿಕೆ. ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದೆ. ಅವ್ರು ಈ ಆಶ್ರಮದಲ್ಲೇ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಹೋಗಿ ವಿಚಾರಿಸೋದು ಬಿಟ್ಟು ನಾನು ಬರೋವರೆಗೂ ಯಾಕೆ ಕಾಯ್ತಾ ಇದ್ರಿ? ಯಾಕೆ ವಿಚಾರಿಸ್ಲಿಲ್ಲ? ಈ ಆಶ್ರಮದಲ್ಲಿ ಹಾಗೆ ಸುಮ್ಮನೆ ಯಾರನ್ನೂ ಒಳಗಡೆ ಬಿಡಲ್ಲ. ಮತ್ತೀಗ ಏನು ಮಾಡೋದು? ಆದರೆ ಸಂಬಂಧಿಕರನ್ನ ಒಳಗಡೆ ಬಿಡ್ತಾರೆ. ಅವರು ಕೇಳಿದ್ರೆ ಎಲ್ಲ ಡೀಟೇಲ್ಸು ಕೊಡ್ತಾರೆ.